ರೈಲ್ವೆ ಇಲಾಖೆ ದಿಢೀರ್ನೆ ಈ ಕಾರ್ಯಕ್ರಮ ಮಾಡಿದ್ರಿಂದ ಕೆಲವು ನ್ಯೂನತೆಗಳಾಗಿರ್ತಕ್ಕಂಥದ್ದು ಸಹಜ. ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಇದು ಕರ್ನಾಟಕ ಸರ್ಕಾರನೂ ಅಲ್ಲ, ಭಾರತ ಸರ್ಕಾರನೂ ಅಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರ ಸೇವೆಗೆ ಬೇಕಾಗಿರ್ತಕ್ಕಂಥ ಸವಲತ್ತನ್ನು ತುಂಬ ಉಪಯುಕ್ತವಾದ ಕೆಲಸವನ್ನು ಮಾಡ್ತಕ್ಕಂಥದ್ರಲ್ಲಿ ಕೆಲವು ಎಡರು ತೊಡರುಗಳಿದ್ದರೆ ಅದನ್ನು ನಾವೆಲ್ಲರೂ ಸೇರಿ ಒಟ್ಟಾಗಿ ಸೇರಿ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಒಟ್ಟಾಗಿ ಮಾಡೋಣ ಅನ್ನೋ ಮಾತನ್ನು ಹೇಳಿ, ಹಂಪನಗೌಡ ಬಾದರ್ಲಿಯವರು ನನಗೆ ಸುಮಾರು 40 ವರ್ಷದ ಸ್ನೇಹಿತ, 40 ವರ್ಷ ಮೇಲಾಯಿತು. ರಾಯರೆಡ್ಡಿ, ನಾನು, ಹಂಪನಗೌಡರು ನಾವೆಲ್ಲ ನಾಡಗೌಡ ಇಲ್ಲೇ ಕುಳಿತವ್ರೆ. ನಾವೆಲ್ಲ ಜನತಾ ಪಾರ್ಟಿಯ ನಾಯಕರುಗಳು ನಾವೆಲ್ಲ ಒಟ್ಟಾಗಿದ್ದವರು. ತಂಗಡಿಗೆಯವರು ಅದೃಷ್ಟ ಶ್ರಮ ಅದಿರ್ಲಿ ಬಿಡಪ್ಪ, ನೀನು ಪದೇ ಪದೇ ಅವ್ರಿಗೆ ಯಾಕೆ ಹಿಂಸೆ ಕೊಡ್ತೀಯ ನೀನು? ಅವ್ನು ಯಾವ ತೆಗಿಯೋಂಗೆ ಇದೇ ಕಾಣಿಸ್ತಾ ನೀನು, ಅವ್ನು ಹೋದ್ರೆ ನಾನು ಬರ್ಬೋದು ಅಂತಂದ್ರೆ ಇದೆಯಾ ನೀನು? ದಯವಿಟ್ಟು ಅದಾಗೋದೇನೋ ಸುಮ್ಮನೆ ಅದಾಗೆ ಇರ್ತದೆ. ತಂಗಡಿ ಅದೇ 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 ಇರ್ಲಿ. ಒಂದಂತೂ ಸತ್ಯ, ರಾಯರೆಡ್ಡಿ ಏನು ಇಲ್ಲ ಅಂತಾದ್ರೂ ಏನಾದ್ರು ಒಂದು ಸೃಷ್ಟಿ ಮಾಡತಕ್ಕಂಥ ಬುದ್ಧಿವಂತಿಕೆ ಮಾತ್ರ ಅವ್ರ ತಂದೆ ತಾಯಿಯಿಂದ ಕೊಟ್ಟಿದ್ದಾರೆ. ಅದೇನೇ ಇರಲಿ, ಇವತ್ತು ಸಿಂಧನೂರು, ಈ ಒಂದು ಗಣಿಗೇರ, ರಾಯಚೂರು, ಮುನ್ರಾಬಾದ್, ಮೆಹಬೂಬ್ ನಗರ 1997-98ರಲ್ಲಿ ಹೆಂಗಾಯಿತು ಏನಾಯಿತು ಅನ್ನೋದನ್ನ ರಾಯರೆಡ್ಡಿಯವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆದರೆ ಒಂದು ಸತ್ಯ, ನನಗೆ ನೋವಾಗಿದ್ದು, ದೇವೇಗೌಡರು ಈ ರಾಷ್ಟ್ರದ ಒಬ್ಬ ಮಾಜಿ ಪ್ರಧಾನಿಗಳು. ನಮ್ಮೆಲ್ಲರ ನಾಯಕರು ರಾಜಕೀಯವಾಗಿ ನಾನೇನಾದ್ರು ಅಲ್ಪ ಸ್ವಲ್ಪ ಕಲ್ತಿದ್ರೆ ಮೊದಲನೇ ಗರಡಿ ಪ್ರಾರಂಭವಾಗಿದ್ದು ನಂದು ದೇವೇಗೌಡರು, ರಾಮಕೃಷ್ಣ ಹೆಗಡೆ ಗರಡಿ ನಾವೆಲ್ಲ ಕಲ್ತಿದ್ವಿ. ಪಂಚಾಯತಿ ಲೆವೆಲ್ಗೆ ದೇವೇಗೌಡರು ಹೋಗ್ತಾರೆ ಅಂದರೆ ಅವರಲ್ಲಿದ್ದಂಥ ಕನ್ಸರ್ನ್ ಅಷ್ಟೊಂದು. ಸರ್ವೆಗೆ ಕರೆದವರು ರಾಯರೆಡ್ಡಿನೇ, ಸರ್ವೆ ಮಾಡಿ ಅಂದ್ರೆ ರಾಯರೆಡ್ಡಿನೇ. ಅಂಥವ್ರನ್ನೇ ಯಾಮಾರಿಸ್ತಾರೆ ರಾಯರೆಡ್ಡಿ ಅಂದರೆ ಇನ್ನು ಯಾರನ್ನು ಬಿಡ್ತಾರಪ್ಪ? ಶಿವರಾಜ್ ತಂಗಡಿಗೆ ನೀನೇ ಹೇಳು. ಹಾಗಾಗಿ ನಾವು ಎಲ್ಲ ಒಂದು ಕಡೆ ಅವತ್ತಿನ ಸಂದರ್ಭ ರೈಲ್ವೆ ಇಲಾಖೆ ಜಾಫರ್ ಶರೀಫ್ ಅವರು, ಅವತ್ತು ಜಾಫರ್ ಶರೀಫ್ ರೈಲ್ವೆ ಇಲಾಖೆಯಲ್ಲಿ ಇದ್ದಾಗ ಒಂದು ಎಕರೆಗೆ 1 ಲಕ್ಷ ರೂಪಾಯಿ ಅಲ್ಲ, 25,000 ರೂಪಾಯಿಗೆ ಒಂದು ಎಕರೆ ಸಿಗೋದು. ಇವತ್ತು ಒಂದು ಅಡಿ ಸಿಗೋದಿಲ್ಲ. ಅವತ್ತಿನ ವ್ಯವಸ್ಥೆನೇ ಬೇರೆ ಇತ್ತು, ಇವತ್ತಿನ ವ್ಯವಸ್ಥೆನೇ ಬೇರೆ ಇದೆ. ಅವತ್ತಿನ ಕಾರ್ಯಕ್ರಮಗಳೇ ಬೇರೆ ಇತ್ತು, ಇವತ್ತಿನ ಕಾರ್ಯಕ್ರಮ ಬೇರೆ ಇದೆ. ಆದರೆ ರಾಯರೆಡ್ಡಿಯವರ ಶ್ರಮಕ್ಕೆ ದೇವೇಗೌಡರ ಇನ್ನೂ ಕೂಡ ಮುಕ್ತ ಕಂಠದಿಂದ ನೀವು ಪ್ರಶಂಸೆ ಮಾಡಬೇಕಾಗಿದೆ. ಒಬ್ಬ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ನನಗೆ ಇನ್ನೊಂದು ನೋವಾಗಿದ್ದು, 25-30-40 ಸಾವಿರ ಜನ ಸೇರಿದ್ರು, 2 ಕೋಟಿ ಖರ್ಚಾಯಿತು. ಕೋಟಿ ಖರ್ಚು ದೊಡ್ಡದಲ್ಲ ಸನ್ಮಾನ್ಯ ರಾಯರೆಡ್ಡಿ ಸಾಹೇಬ್ರೆ. ದೇವೇಗೌಡರು ಕರ್ಕೊಂಡು ಒಬ್ಬ ರಾಷ್ಟ್ರದ ಪ್ರಧಾನಿಯನ್ನ ಮಾಡಿಸ್ಲಿಲ್ಲ ಅಂದ್ರೆ ನಮ್ಮ ಅಭಿಪ್ರಾಯ ಈ ಕೆಲಸ ಆಗ್ತಾ ಇರಲಿಲ್ಲ. ಇದನ್ನು ಕೂಡ ತಾವು ಕಲೆಯಲ್ಲಿ ಎಲ್ಲ ಒಂದು ಕಡೆ ಬೇಕಾಯ್ತದೆ, ಅದು ಅವಶ್ಯಕತೆ ಇದೆ. ಪ್ರಧಾನಿನೇ, ರಾಷ್ಟ್ರಪತಿನೇ, ಮುಖ್ಯಮಂತ್ರಿನೇ, ಆರ್ಥಿಕ ಸಲಹೆಗಾರರಾಗಿ ಇಷ್ಟೊಂದು ತುಂಬ ಚಟುವಟಿಕೆಯಿಂದ ಪಾದರಸ್ತಂಗೆ ಕೆಲಸ ಮಾಡ್ತಾ ಇರೋದು ನನಗೆ ತಿಳಿದ ಮಟ್ಟಿಗೆ ದಂಡ 47 ವರ್ಷದಲ್ಲಿ ನೀವು ಒಬ್ಬರೇನೆ. ಅದು ಕೂಡ ನಿಮಗೆ ಮೆಚ್ಚುಗೆ ಇದೆ. ಆದರೆ ಒಂದು ಸತ್ಯ, ದೇವೇಗೌಡರ ದೂರದೃಷ್ಟಿಯ ಚಿಂತನೆಯಲ್ಲಿ ಈ ಒಂದು ಯೋಜನೆಯು ಕೂಡ ಇತ್ತು ಅನ್ನೋದಕ್ಕೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ, 84 ಕಿಲೋಮೀಟರ್ ಈಗಾಗಲೇ ಮುಗಿದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.